ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಊಹಿಸಿ. ಇಡೀ ನಗರವೇ ಚಿನ್ನದಿಂದ ಹೊಳೆಯುತ್ತಿದೆ. ರಸ್ತೆಗಳ ಎರಡೂ ಬದಿಯಲ್ಲಿ ಚಿನ್ನದ ಕಟ್ಟಡಗಳು. ಅರಮನೆಯ ಗೋಡೆಗಳಲ್ಲಿ ವಜ್ರ, ಮುತ್ತು ಮತ್ತು ಅಮೂಲ್ಯ ರತ್ನಗಳು ಮಿನುಗುತ್ತಿವೆ. ರಾತ್ರಿ ಸಮಯದಲ್ಲೂ ಯಾವುದೇ ದೀಪದ ಅಗತ್ಯವಿಲ್ಲ, ಏಕೆಂದರೆ ಇಡೀ ನಗರವೇ ರತ್ನಗಳ ಬೆಳಕಿನಲ್ಲಿ ಹೊಳೆಯುತ್ತಿದೆ. ಇದು ಯಾವುದೇ ಕಾಲ್ಪನಿಕ ಸಿನಿಮಾದ ಕಥೆಯಲ್ಲ. ಇದು ರಾಮಾಯಣದಲ್ಲಿ ವರ್ಣಿಸಲ್ಪಟ್ಟಿರುವ ರಾವಣನ ಸುವರ್ಣ ಲಂಕೆ ಮತ್ತು ಅವನ ಭವ್ಯ ಚಿನ್ನದ ಅರಮನೆಯ ಕಥೆ. ಆದರೆ ಈ ಅರಮನೆ ಹೇಗಿತ್ತು? ಅದನ್ನು ಯಾರು ನಿರ್ಮಿಸಿದರು? ಮತ್ತು ಇಷ್ಟೊಂದು ವೈಭವ ಹೊಂದಿದ್ದ ಸಾಮ್ರಾಜ್ಯ ಕೊನೆಗೆ ಹೇಗೆ ನಾಶವಾಯಿತು? ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸಾವಿರಾರು ವರ್ಷಗಳ ಹಿಂದೆ, ಹಿಂದೂ ಪುರಾಣಗಳ ಪ್ರಕಾರ ಸಮುದ್ರದ ಮಧ್ಯದಲ್ಲಿದ್ದ ಒಂದು ದ್ವೀಪದಲ್ಲಿ ಲಂಕೆ ಎಂಬ ಅದ್ಭುತ ನಗರವಿತ್ತು. ಆ ನಗರವನ್ನು ನೋಡಿದವರು ಅದರ ಸೌಂದರ್ಯವನ್ನು ಎಂದಿಗೂ ಮರೆಯಲು ಸಾಧ್ಯವಿರಲಿಲ್ಲ ಎಂದು ಹೇಳಲಾಗುತ್ತದೆ. ಲಂಕೆಯ ರಾಜನಾಗಿದ್ದ ರಾವಣನು ಸಾಮಾನ್ಯ ರಾಜನಲ್ಲ. ಅವನು 10 ತಲೆಗಳಿದ್ದ ರಾಕ್ಷಸರಾಜ, ಮಹಾನ್ ಶಿವಭಕ್ತ, ವೇದಗಳ ಪಂಡಿತ ಹಾಗೂ ಅತ್ಯಂತ ಬಲಶಾಲಿ ಯೋಧನಾಗಿದ್ದನು. ಅವನ ಬುದ್ಧಿವಂತಿಕೆ ಮತ್ತು ಶಕ್ತಿಗೆ ದೇವತೆಗಳೇ ಹೆದರುತ್ತಿದ್ದರು. ಆದರೆ ರಾವಣನ ಬಗ್ಗೆ ಹೆಚ್ಚು ಕುತೂಹಲ ಹುಟ್ಟಿಸುವ ವಿಷಯ ಅವನ ಅರಮನೆ. ರಾಮಾಯಣದ ಪ್ರಕಾರ ರಾವಣನ ಅರಮನೆ ಸಂಪೂರ್ಣ ಚಿನ್ನದಿಂದ ಅಲಂಕರಿಸಲ್ಪಟ್ಟಿತ್ತು. ಗೋಡೆಗಳು ಚಿನ್ನದ ಹೊಳಪಿನಿಂದ ಕಂಗೊಳಿಸುತ್ತಿದ್ದವು. ಬಾಗಿಲುಗಳು ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟಿದ್ದವು. ಅರಮನೆಯ ಮೇಲ್ಛಾವಣಿಗಳು ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸಿ ಮೈಲುಗಳ ದೂರದಿಂದಲೂ ಕಾಣುತ್ತಿದ್ದವು. ಅದು ಕೇವಲ ಒಂದು ಅರಮನೆಯಲ್ಲ, ಒಂದು ಅದ್ಭುತ ನಗರವೇ ಆಗಿತ್ತು. ಆದರೆ ಈ ಲಂಕೆಯನ್ನು ನಿರ್ಮಿಸಿದ್ದು ಯಾರು? ಪುರಾಣಗಳ ಪ್ರಕಾರ ದೇವತೆಗಳ ಶಿಲ್ಪಿ ವಿಶ್ವಕರ್ಮನು ಈ ಅದ್ಭುತ ನಗರವನ್ನು ನಿರ್ಮಿಸಿದ್ದನು. ಮೊದಲಿಗೆ ಈ ಲಂಕೆ ಧನದ ಅಧಿಪತಿಯಾದ ಕುಬೇರನಿಗೆ ಸೇರಿತ್ತು. ಕುಬೇರನು ರಾವಣನ ಅಣ್ಣ. ಆದರೆ ಅಧಿಕಾರದ ಆಸೆಯಿಂದ ರಾವಣನು ಕುಬೇರನ ಮೇಲೆ ಯುದ್ಧ ಮಾಡಿ ಲಂಕೆಯನ್ನು ತನ್ನ ವಶಕ್ಕೆ ಪಡೆದುಕೊಂಡನು. ಅಷ್ಟೇ ಅಲ್ಲ, ಕುಬೇರನ ಪ್ರಸಿದ್ಧ ಪುಷ್ಪಕ ವಿಮಾನವನ್ನು ಕಸಿದುಕೊಂಡನು. ಆ ದಿನದಿಂದ ಲಂಕೆ ರಾವಣನ ಸಾಮ್ರಾಜ್ಯದ ಕೇಂದ್ರವಾಯಿತು. ರಾವಣನ ಅರಮನೆಯೊಳಗೆ 100 ಕೊಠಡಿಗಳಿದ್ದವು. ಪ್ರತಿ ಕೊಠಡಿಯೂ ವಿಭಿನ್ನ ವಿನ್ಯಾಸ ಹೊಂದಿತ್ತು. ಕೆಲವು ಸಭಾಂಗಣಗಳಲ್ಲಿ ಸಾವಿರಾರು ಜನರು ಒಂದೇ ಸಮಯದಲ್ಲಿ ಕುಳಿತುಕೊಳ್ಳಬಹುದಾಗಿತ್ತು. ಅರಮನೆಯ ಸುತ್ತಲೂ ಸುಂದರ ಉದ್ಯಾನಗಳು, ಜಲಪಾತಗಳು, ಕಮಲದ ಕೊಳಗಳು ಮತ್ತು ವಿಶ್ರಾಂತಿ ತಾಣಗಳಿದ್ದವು. ಅರಮನೆಯ ರಕ್ಷಣೆಗೆ ಸಾವಿರಾರು ಸೈನಿಕರು ದಿನದ 24 ಗಂಟೆಯೂ ಕಾವಲು ಕಾಯುತ್ತಿದ್ದರು. ಯಾರೂ ಅನುಮತಿಯಿಲ್ಲದೆ ಒಳಗೆ ಪ್ರವೇಶಿಸಲು ಸಾಧ್ಯವಿರಲಿಲ್ಲ. ಆದರೆ ರಾವಣನ ಜೀವನದಲ್ಲಿ ಒಂದು ಘಟನೆ ಎಲ್ಲವನ್ನೂ ಬದಲಾಯಿಸಿತು. ಅದೇ ಸೀತಾ ಮಾತೆಯ ಅಪಹರಣ. ಶೂರ್ಪಣಖೆಯ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವ ಉದ್ದೇಶದಿಂದ ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆತಂದನು. ಆದರೆ ಒಂದು ವಿಶೇಷ ವಿಷಯ ಏನೆಂದರೆ, ರಾವಣನು ಸೀತೆಯನ್ನು ತನ್ನ ಅರಮನೆಯಲ್ಲಿ ಇರಿಸಲಿಲ್ಲ. ಬದಲಾಗಿ ಅಶೋಕ ವಾಟಿಕೆ ಎಂಬ ಸುಂದರ ಉದ್ಯಾನವನದಲ್ಲಿ ಇರಿಸಿದನು. ಅಲ್ಲಿ ಸೀತೆಯವರು ರಾಮನ ಆಗಮನಕ್ಕಾಗಿ ಕಾಯುತ್ತಿದ್ದರು. ಇದಾದ ನಂತರ ನಡೆದ ಘಟನೆಯೇ ರಾಮಾಯಣದ ಅತ್ಯಂತ ರೋಚಕ ಅಧ್ಯಾಯಗಳಲ್ಲಿ ಒಂದು. ರಾಮನ ದೂತನಾದ ಹನುಮಂತನು ಸಮುದ್ರವನ್ನು ದಾಟಿ ಲಂಕೆಗೆ ಬಂದನು. ಹನುಮಂತನು ಮೊದಲು ಲಂಕೆಯನ್ನು ನೋಡಿದಾಗ ಬೆರಗಾದನು. ಎಲ್ಲೆಡೆ ಚಿನ್ನದ ಕಟ್ಟಡಗಳು, ಎತ್ತರದ ಗೋಪುರಗಳು, ರತ್ನಗಳಿಂದ ಅಲಂಕರಿಸಲ್ಪಟ್ಟ ಅರಮನೆಗಳು. ಅಂತಹ ವೈಭವವನ್ನು ಅವನು ಹಿಂದೆಂದೂ ನೋಡಿರಲಿಲ್ಲ. ಹನುಮಂತನು ರಾತ್ರಿ ಸಮಯದಲ್ಲಿ ಗುಪ್ತವಾಗಿ ನಗರ ಪ್ರವೇಶಿಸಿ ಸೀತೆಯ ಹುಡುಕಾಟ ಆರಂಭಿಸಿದನು. ಅಂತಿಮವಾಗಿ ಅಶೋಕ ವಾಟಿಕೆಯಲ್ಲಿ ಸೀತೆಯವರನ್ನು ಕಂಡುಹಿಡಿದನು. ರಾಮನ ಉಂಗುರವನ್ನು ನೀಡಿ ಅವರಿಗೆ ಧೈರ್ಯ ತುಂಬಿದನು. ಆದರೆ ನಂತರ ಹನುಮಂತನು ಉದ್ದೇಶಪೂರ್ವಕವಾಗಿ ರಾವಣನ ಸೈನಿಕರಿಗೆ ಸಿಕ್ಕಿಬಿದ್ದನು. ಅವನನ್ನು ರಾವಣನ ಸಭೆಗೆ ಕರೆತರಲಾಯಿತು. ಅಲ್ಲಿ ರಾವಣನು ಕೋಪದಿಂದ ಉರಿಯುತ್ತಿದ್ದನು. ಹನುಮಂತನನ್ನು ಕೊಲ್ಲಲು ಕೆಲವರು ಸಲಹೆ ನೀಡಿದರು. ಆದರೆ ಕೊನೆಗೆ ಅವನ ಬಾಲಕ್ಕೆ ಬೆಂಕಿ ಹಚ್ಚುವ ಶಿಕ್ಷೆ ವಿಧಿಸಲಾಯಿತು. ರಾಕ್ಷಸರು ಹನುಮಂತನ ಬಾಲಕ್ಕೆ ಬಟ್ಟೆ ಸುತ್ತಿ ಎಣ್ಣೆ ಸುರಿದು ಬೆಂಕಿ ಹಚ್ಚಿದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಇದು ಲಂಕೆಯ ಅಂತ್ಯದ ಆರಂಭವಾಗಿತ್ತು. ಹನುಮಂತನು ತನ್ನ ದೈವಿಕ ಶಕ್ತಿಯಿಂದ ಬಂಧನದಿಂದ ತಪ್ಪಿಸಿಕೊಂಡನು.
ನಂತರ ಒಂದು ಕಟ್ಟಡದಿಂದ ಮತ್ತೊಂದು ಕಟ್ಟಡಕ್ಕೆ ಹಾರುತ್ತಾ ತನ್ನ ಜ್ವಲಂತ ಬಾಲದಿಂದ ಬೆಂಕಿ ಹಚ್ಚಲು ಆರಂಭಿಸಿದನು. ಸ್ವಲ್ಪ ಸಮಯದಲ್ಲೇ ಇಡೀ ಲಂಕೆ ಬೆಂಕಿಯ ಜ್ವಾಲೆಗಳಲ್ಲಿ ಮುಳುಗಿತು. ಚಿನ್ನದ ಗೋಪುರಗಳು ಕುಸಿಯತೊಡಗಿದವು. ಅರಮನೆಗಳ ಮೇಲ್ಛಾವಣಿಗಳು ಸುಡತೊಡಗಿದವು. ಜನರು ಭಯದಿಂದ ಓಡಾಡತೊಡಗಿದರು. ಒಮ್ಮೆ ಜಗತ್ತಿನ ಅತ್ಯಂತ ಶ್ರೀಮಂತ ನಗರವಾಗಿದ್ದ ಲಂಕೆ ಬೆಂಕಿಯ ಸಾಗರವಾಗಿ ಮಾರ್ಪಟ್ಟಿತು. ಆದರೂ ರಾವಣನು ತನ್ನ ತಪ್ಪನ್ನು ಒಪ್ಪಿಕೊಳ್ಳಲಿಲ್ಲ. ಅಹಂಕಾರ ಅವನ ಕಣ್ಣು ಮುಚ್ಚಿಸಿತ್ತು. ರಾಮನು ಹಲವು ಬಾರಿ ಶಾಂತಿಯ ಅವಕಾಶ ನೀಡಿದರೂ ರಾವಣನು ನಿರಾಕರಿಸಿದನು. ಕೊನೆಗೆ ರಾಮ ಮತ್ತು ರಾವಣನ ನಡುವೆ ಭೀಕರ ಯುದ್ಧ ನಡೆಯಿತು. ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಅನೇಕ ವೀರರು ಪ್ರಾಣ ಕಳೆದುಕೊಂಡರು. ಅಂತಿಮವಾಗಿ ರಾಮನ ಬ್ರಹ್ಮಾಸ್ತ್ರ ರಾವಣನ ಎದೆಯನ್ನು ಭೇದಿಸಿತು. ಮಹಾನ್ ಯೋಧನಾಗಿದ್ದ ರಾವಣನು ಯುದ್ಧಭೂಮಿಯಲ್ಲಿ ಕುಸಿದು ಬಿದ್ದನು. ಅದರೊಂದಿಗೆ ಅವನ ಸಾಮ್ರಾಜ್ಯದ ಸೂರ್ಯ ಅಸ್ತಂಗತವಾಯಿತು. ಇಂದು ಕೂಡ ಅನೇಕ ಜನರು ಪ್ರಶ್ನಿಸುತ್ತಾರೆ, ನಿಜವಾಗಿಯೂ ರಾವಣನ ಚಿನ್ನದ ಅರಮನೆ ಇತ್ತೆ? ಅಥವಾ ಅದು ಕೇವಲ ಪುರಾಣದ ಕಲ್ಪನೆಯೇ? ಶ್ರೀಲಂಕಾದ ಕೆಲವು ಸ್ಥಳಗಳನ್ನು ರಾವಣನೊಂದಿಗೆ ಸಂಪರ್ಕಿಸಲಾಗುತ್ತದೆ. ಆದರೆ ರಾವಣನ ಅರಮನೆಗೆ ಸಂಬಂಧಿಸಿದ ಖಚಿತ ಪುರಾತತ್ವ ಸಾಕ್ಷ್ಯಗಳು ಇನ್ನೂ ಸಿಕ್ಕಿಲ್ಲ. ಆದ್ದರಿಂದ ಈ ಕತೆ ಇತಿಹಾಸ, ಪುರಾಣ ಮತ್ತು ಜನಪದ ನಂಬಿಕೆಗಳ ಮಿಶ್ರಣವಾಗಿ ಉಳಿದಿದೆ. ಆದರೆ ಒಂದು ವಿಷಯ ಮಾತ್ರ ಖಚಿತ: ರಾವಣನು ಅಪಾರ ಜ್ಞಾನ, ಶಕ್ತಿ ಮತ್ತು ಸಂಪತ್ತಿನ ಒಡೆಯನಾಗಿದ್ದನು. ಆದರೆ ಅಹಂಕಾರ ಮತ್ತು ಅಧರ್ಮ ಅವನ ಪತನಕ್ಕೆ ಕಾರಣವಾಯಿತು. ಅದಕ್ಕಾಗಿಯೇ ರಾವಣನ ಚಿನ್ನದ ಅರಮನೆಯ ಕತೆ ಕೇವಲ ವೈಭವದ ಕಥೆಯಲ್ಲ. ಅದು ಅಹಂಕಾರದ ಅಂತ್ಯದ ಕಥೆಯೂ ಹೌದು. ನಿಮಗೆ ಈ ಕತೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಜೈ ಶ್ರೀರಾಮ ಎಂದು ಬರೆಯಿ ಮತ್ತು ಇಂತಹ ರೋಚಕ ಪುರಾಣ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.